Hi dear students. Today in this video let us discuss about the concept of business. Firstly let us see from where the word business has been derived. Okay, see, the term business has been derived from the Latin word busy. It means being busy. Okay, so in simple words, how we can define business? See, business is an occupation, okay, in which people regularly engage in activities related to purchase, production, manufacturing, sale of goods and services to earn profit. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ಅಂತ ಅಂದರೆ ಇದು ಒಂದು ಆಕ್ಯುಪೇಷನ್, ಇದೊಂದು ಉದ್ಯೋಗ. ಇಲ್ಲಿ ಪೀಪಲ್ ರೆಗ್ಯುಲರ್ಲಿ ಎಂಗೇಜ್ ಇನ್ ಆ್ಯಕ್ಟಿವಿಟೀಸ್. ಏನೆಲ್ಲ ಆ್ಯಕ್ಟಿವಿಟೀಸನ್ನು ಇಲ್ಲಿ ಮಾಡ್ತಾರೆ ಬಿಸ್ನೆಸ್ ಅಂತ ಬಂದಾಗ ಅಂದರೆ ಪರ್ಚೇಸ್ ಮಾಡ್ತಾರೆ, ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್, ಸೇಲ್ ಮಾಡ್ತಾರೆ ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನು. ಅಲಾಂಗ್ ವಿತ್ ದ್ಯಾಟ್, ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದ ಬಿಸ್ನೆಸ್? ದಟ್ ಈಸ್ earning profit. Okay, ಇದು ಯಾವಾಗಲೂ ನೆನ್ಪಿಟ್ಕೊಬೇಕು. ದ ಮೇನ್ ಪರ್ಪಸ್, ದ ಮೇನ್ ಅಬ್ಜೆಕ್ಟಿವ್, ದ ಮೇನ್ ಮೋಟಿವ್ ಆಫ್ ಅ ಬಿಸ್ನೆಸ್ ಈಸ್ ಟು earn profit. Okay, so dear students, we used to see that people undertake various activities to satisfy their needs, right? ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಾರೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾರೆ. ಯಾಕೆ? ತಮ್ಮ ಡಿಸೈರ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ, ತಮ್ಮ ನೀಡ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ. ದೀಸ್ ಆ್ಯಕ್ಟಿವಿಟೀಸ್ ಮೇ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್. ಓಕೆ, ಆ ಆ್ಯಕ್ಟಿವಿಟೀಸ್ಗಳನ್ನು 2 ಗುಂಪುಗಳಾಗಿ ವಿಂಗಡಿಸಬಹುದು. ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ and the one is non-economic activity. Okay, let us see what is economic activity and non-economic activity. See dear students, economic activities are those activities which we can earn livelihood, by which we can earn livelihood. Okay, so economic activitiesಗಳನ್ನ ಮಾಡೋದ್ರಿಂದ ನಾವು ನಮ್ಮ ಲೈವ್ಲಿಹುಡನ್ನು ಅರ್ನ್ ಮಾಡಬಹುದು. ಲೈಕ್ ವಿಚ್ ಮೀನ್ಸ್ ನಮ್ಮ ಡೇ ಟು ಡೇ ಲೈಫನ್ನು ರನ್ ಮಾಡಲಿಕ್ಕೆ, ನಮ್ಮ ಲೈಫನ್ನು ನಾವು ರನ್ ಮಾಡಲಿಕ್ಕೆ ವಿ ನೀಡ್ ಮನಿ, ರೈಟ್? ಸೊ ಮನಿ ಬೇಕಂದರೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಡೂ ಸಮ್ ವರ್ಕ್. ಎನಿ ಜಾಬ್ ಆಗಿರ್ಬೋದು, ಒಂದು ಬಿಸ್ನೆಸ್ ಆಗಿರ್ಬೋದು, ಏನಾದರೂ ಒಂದು ವರ್ಕನ್ನು ಮಾಡಬೇಕಲ್ವಾ? ಸೊ ಅದನ್ನು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಬೇಸಿಕಲಿ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತಂದರೆ ಆ್ಯಕ್ಟಿವಿಟೀಸ್ ಬೈ ವಿಚ್ ವಿ ಕ್ಯಾನ್ ಅರ್ನ್ ಅವರ್ ಲೈವ್ಲಿಹುಡ್. ನಮ್ಮ ಜೀವನವನ್ನು ಸಾಗಿಸ್ಲಿಕ್ಕೆ ಬೇಕಾಗಿರುವಂಥ ಅರ್ನಿಂಗ್ಸನ್ನು, ದುಡ್ಡನ್ನು ನಾವು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಅರ್ನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡೋದಾದರೆ, a doctor operating in his clinic, a manager working in an office, a worker working in a factory, a teacher teaching in a school. See, all these people are working or doing some activity or doing some work to earn their livelihood. ಸೊ ಅವರ ಜೀವನವನ್ನು ನಡೆಸಲಿಕ್ಕೆ ದೇ ಆರ್ ಡೂಯಿಂಗ್ ಸಮ್ ಡಿಫ್ರೆಂಟ್ ವರ್ಕ್ ಅಲ್ವಾ? ಸೊ ಇದನ್ನು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಹೇಳಿ ಕರಿತೀವಿ. Now, what is non-economic activity? See, non-economic activities are performed out of love, sympathy, sentiment, patriotism, etc. Let us see examples for this. A housewife cooking food for her family, and a boy helping an old man crossing the road. Okay. See, your mom will cook food for your family members, right? Out of love, out of care. So if your mom cooking in any hotel, in any other business unit, that won't be considered as a non-economic activity. ಅಂದರೆ ನಿಮ್ಮಮ್ಮ ನಿಮ್ಮ ಮನೇಲಿ ನಿಮಗೋಸ್ಕರ ಫುಡ್ಡನ್ನು ಕುಕ್ ಮಾಡಿ ಕೊಡ್ತಾರೆ. ಸೊ ಅದನ್ನು ನಾವು ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಬಟ್ ಅದೇ ನಿಮ್ಮಮ್ಮ ಹೊರಗಡೆ ಯಾವುದೋ ಒಂದು ಹೋಟೆಲಲ್ಲಿ ಆ್ಯಸ್ ಅ ಶೆಫ್ ಆಗಿ ವರ್ಕ್ ಮಾಡ್ತಿದ್ರೆ ಅದನ್ನು ನಾವು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ, ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಹೇಳಲಿಕ್ಕಾಗಲ್ಲ. ಬಿಕಾಸ್ ಅಲ್ಲಿ ನಿಮ್ಮಮ್ಮಗೆ ಒಂದಷ್ಟು ಅಮೌಂಟನ್ನು ಪೇ ಮಾಡ್ತಾರೆ ಅಲ್ವಾ? ಸೊ ಫಾರ್ ಟು ಲೈವ್ಲಿಹುಡ್ಡಿಗೋಸ್ಕರ ನಿಮ್ಮಮ್ಮ ಹೊರಗಡೆ ಹೋಗಿ ವರ್ಕ್ ಮಾಡ್ತಿರ್ತಾರೆ. ಬಟ್ ಅದೇ ಅಮ್ಮ ಮನೇಲಿ ನಮಗೆ ಕುಕ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ನಾವು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಹೇಳಲ್ಲ. ಯಾಕೆಂದರೆ ಅವರು ನಮಗೆ ಔಟ್ ಆಫ್ ಲವ್ ಆ್ಯಂಡ್ ಕೇರ್ ನಮಗೆ
ಫುಡ್ಡನ್ನು ಕುಕ್ ಮಾಡಿ ಕೊಡ್ತಿರ್ತಾರೆ ಅಲ್ವಾ. ಸೊ ಈ ಥರ ವರ್ಕ್ಗಳನ್ನ ನಾವೇನು ಮಾಡ್ತೀವಿ ಡೈಲಿ ಲೈಫಲ್ಲಿ, ಇದನ್ನೆಲ್ಲ ನಾವು ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂಥೇಳಿ ಕರಿತೀವಿ. ಓಕೆ, ಸಿ ಅಗೈನ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಇದೆ ನೋಡಿ. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಏನೋ ನಾವು ಫಸ್ಟ್ ನೋಡಿದ್ವಲ್ಲ, ದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ವಿಚ್ ವಿ ಡೂ to earn our livelihood, that economic activity can be further divided into 3 main categories. One is business, another one is profession, and another one is employment. So idra bagge ಏನು, what is business, what is profession, what are the difference between these business, profession and employment, next classes ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಸೊ ಇದಿಷ್ಟು ನೋಡಿ ನಾವು ಸಮರೈಸ್ ಮಾಡಿ ವಾಟ್ ಈಸ್ ಬಿಸ್ನೆಸ್ ಅಂತ ಹೇಳೋದಾದರೆ, ಬಿಸ್ನೆಸ್ ಮೇ ಬಿ ಡಿಫೈನ್ಡ್ ಆ್ಯಸ್ ಆ್ಯನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಐ ಥಿಂಕ್ ನೀವು ಇವಾಗ ಒಪ್ಕೋತೀರಿ ಅಲ್ವಾ, ಬಿಸ್ನೆಸ್ ಅನ್ನೋದು ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ. ಯಾರೂ ಕೂಡ ಬಿಸ್ನೆಸ್ಸನ್ನು ಔಟ್ ಆಫ್ ಏನೋ ಪ್ಯಾಟ್ರಿಯಾಟಿಸಮು, ಕೇರೋ ಅಥವಾ ಏನೋ ಸಿಂಪಥೆಟಿಕ್ ಆಗಿ ಮಾಡಲ್ಲ. ಬಿಸ್ನೆಸ್ ಮಾಡ್ತಾರೆ ಅಂತಂದರೆ ದೆರ್ ವಿಲ್ ಬಿ ಸಮ್ ಆಬ್ಜೆಕ್ಟಿವ್. ಏನು ಆಬ್ಜೆಕ್ಟಿವ್ ಇರುತ್ತೆ? ಟು ಅರ್ನ್ ಪ್ರಾಫಿಟ್. ಓಕೆ, ಪ್ರಾಫಿಟ್ ಮಾಡುವಂಥ ಆಬ್ಜೆಕ್ಟಿವ್ ಇರುತ್ತೆ ನೋಡಿ. ಬಿಸ್ನೆಸ್ ಮೇ ಬಿ ಡಿಫೈನ್ಡ್ ಆ್ಯಸ್ ಆ್ಯನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಬೇಸಿಕಲಿ ಇದೊಂದು ಎಕನಾಮಿಕ್ ಆ್ಯಕ್ಟಿವಿಟಿ ಇನ್ವಾಲ್ವಿಂಗ್ ದ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತ್ ಅ ಮೋಟಿವ್ ಆಫ್ ಅರ್ನಿಂಗ್ ಪ್ರಾಫಿಟ್ ಬೈ ಸ್ಯಾಟಿಸ್ಫೈಯಿಂಗ್ ಹ್ಯೂಮನ್ ನೀಡ್ಸ್. ಓಕೆ, ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ ಏನೋ ಒಂದು ಪ್ರಾಡಕ್ಟ್ಸ್ಗಳನ್ನ ಪ್ರೊಡಕ್ಷನ್ ಮಾಡ್ತಿರ್ತಾರೆ. ಸೊ ಈಗ ಹ್ಯೂಮನ್ ತನ್ನ ಡೇ ಟು ಡೇ ಲೈಫನ್ನು ರನ್ ಮಾಡಲಿಕ್ಕೆ ಏನು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಡಕ್ಟ್ಸ್ಗಳನ್ನು, ಥಿಂಗ್ಸ್ಗಳನ್ನು ಯೂಸ್ ಮಾಡ್ತಾನೆ ಅಲ್ವಾ. ಸೊ ಅದನ್ನೆಲ್ಲ ನಾವು ಹೇಗೆ ಪರ್ಚೇಸ್ ಮಾಡ್ತೀವಿ, ಅದು ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಲ್ವಾ. ಬಿಸ್ನೆಸ್ ಏನೋ ಯಾವುದೋ ಒಂದು ಬಿಸ್ನೆಸ್ ಯೂನಿಟ್ ಇರುತ್ತೆ, ಅಲ್ಲಿ ಅದು ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಸೊ ಅವ್ರ ಉದ್ದೇಶ ಏನಾಗಿರುತ್ತೆ? ನಮ್ಮ ನೀಡ್ಸನ್ನು ಫುಲ್ಫಿಲ್ ಮಾಡೋದು. ಓಕೆ, ಇದಿಷ್ಟು ದ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್.